ವೆಲ್ಕಮ್ ಟು ವೈಷ್ಣವಿ ಕಿಚನ್. ಇವತ್ತು ನಾನು ಮನೆಯಲ್ಲೇ ಮಾಡುವಂಥ ಪಿಜ್ಜಾವನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 100 ಗ್ರಾಮಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಒಂದೇ ಪಿಜ್ಜಾ ಮಾಡೋದ್ರಿಂದ ನಾನು ಇಷ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಸೋಡಾನ ಹಾಕ್ಕೊಳ್ತಿದ್ದೀನಿ. ಹಾಗೆ ಬೇಕಿಂಗ್ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಂದರೆ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಬೋದು. ಇವಾಗ ಇದನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ. ಇದಕ್ಕೆ ನೀರನ್ನು ಹಾಕ್ಕೊಳ್ಳೋದಿಲ್ಲ. ಒಂದು 3 ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ತಿದ್ದೀನಿ. ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ 1 ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ನಾನು ನೀರನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಲಾಸ್ಟಿಗೆ ಎಣ್ಣೆನ ಹಾಕೋಬೇಕಾಗುತ್ತೆ. ಹಿಟ್ಟನ್ನು ಹದ ಮಾಡ್ಕೊಳ್ಳೋಣ. ಇವಾಗ ನಾನು ಇದನ್ನು ಚೆನ್ನಾಗಿ ನಾದಿ ಇಡ್ತಾ ಇದ್ದೀನಿ. ಪಿಜ್ಜಾ ಬೇಸ್ ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ಚೆನ್ನಾಗಾಗುತ್ತೆ. ನೋಡಿ, ಒಂದು 10-15 ನಿಮಿಷ ಆದರೂ ಈ ಥರ ನೀವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಇವಾಗ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನು ಇಡ್ತಾ ಇದ್ದೀನಿ. ಒಂದು ಪ್ಲೇಟ್ ಮುಚ್ಚಿ ಒಂದು ಬಟ್ಟೆನ ಮುಚ್ಚಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಇದನ್ನು ಇಡೋಣ. ಇವಾಗ ಸಾಸ್ ರೆಡಿ ಮಾಡ್ಕೊಡ್ತೀನಿ. ವೈಟ್ ಸಾಸು. ಇದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ಬಿಟ್ಟು 1 ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಒಂದು 5 ನಿಮಿಷ ಈ ಥರ ಕೈ ಆಡಿಸಿ ನಂತರ ಹಾಲನ್ನು ಹಾಕೋಬೇಕಾಗುತ್ತೆ. 1 ಕಪ್ಪಷ್ಟಾದರೂ ಹಾಲು ಬೇಕಾಗುತ್ತೆ ಇದಕ್ಕೆ. ಇದು ಚೆನ್ನಾಗಿ ಕ್ರೀಮಿಯಾಗಿ ರೆಡಿ ಆಗಬೇಕಾಗುತ್ತೆ, ದಪ್ಪ ಇರಬಾರ್ದು. ನೋಡಿ, ಮತ್ತೊಂದು ಸ್ವಲ್ಪ ಹಾಲು ಹಾಕೋಣ. ಗಂಟೆಲ್ಲ ಹೋಗಬೇಕಾಗುತ್ತೆ. ಇವಾಗ ಗಂಟು ಹೋದ ತಕ್ಷಣ ಇದಕ್ಕೆ ಕಾಳು ಮೆಣಸನ್ನು ಹಾಕೊಳ್ಳೋಣ. ವೈಟ್ ಸಾಸ್ ರೆಡಿಯಾಗಿದೆ. ಇವಾಗ ಇದನ್ನು ಕಾಯಿಸ್ಲಿಕ್ಕೆ ಇಡೋಣ ಪಿಜ್ಜಾ ಇಡಲಿಕ್ಕೋಸ್ಕರ. ಇಲ್ಲಿ ನಾನು ರೆಡ್ ಸಾಸ್ ಮಾಡಲಿಕ್ಕೋಸ್ಕರ ಟೊಮೆಟೊ ಸಾಸನ್ನು ತೊಗೊಂಡಿದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಇಲ್ಲಿ ನೋಡಿ, ರೆಡ್ ಸಾಸ್ ರೆಡಿಯಾಗಿದೆ. ಇವಾಗಿದು ಅರ್ಧ ಗಂಟೆ ಆಗಿದೆ. ಹಿಟ್ಟು ಪಿಜ್ಜಾ ಬೇಸ್ ಮಾಡಲಿಕ್ಕೋಸ್ಕರ ನಾನು ಈ ಥರ ಪ್ಲೇಟನ್ನು ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ಎಣ್ಣೆನ ಸವರ್ಸ್ಕೊಳ್ಳಿ, ಇಲ್ಲ ಬೆಣ್ಣೆ ಆದರೂ ಸವರ್ಕೊಳ್ಳಿ. ನೋಡಿ, ಈ ಥರ ಕೈಯಿಂದನೇ ಈ ಥರ ತಟ್ಟಿ ಚಪಾತಿ ಥರ ಇದನ್ನು ಲಟ್ಟಿಸಬಾರ್ದು. ಇದೇ ಥರ ಪ್ರೆಸ್ ಮಾಡಿ ಈ ಥರ ಫೋರ್ಕ್ ಸಹಾಯದಿಂದ ಈ ಥರ ಹೋಲ್ಸನ್ನು ಮಾಡ್ಕೊಳ್ಳಿ. ಇವಾಗ ನಾವು ರೆಡಿ ಮಾಡಿದಂಥ ಸಾಸನ್ನು ಹಚ್ಕೊಳ್ಳೋಣ. ರೆಡ್ ಸಾಸನ್ನು ಹಚ್ಕೊಳ್ತಿದ್ದೀನಿ. ನೋಡಿ, ಎಷ್ಟು ಕಡಿಮೆ ಸಮಯದಲ್ಲಿ ನಾವು ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ನಾವು ಪಿಜ್ಜಾನ ಮಾಡ್ಕೋಬೋದು. ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇವಾಗ ನಾನು ವೈಟ್ ಸಾಸನ್ನು ಹಚ್ಕೊಂಡಿದ್ದೀನಿ. ಇವಾಗ ನಿಮ್ಗೆ ಇಷ್ಟವಾದಂಥ ತರಕಾರಿನ ಇಟ್ಕೋಬೋದು. ಇಲ್ಲಿ ನೋಡಿ, ನಾನು ಟೊಮೆಟೊ, ಕ್ಯಾಪ್ಸಿಕಮ್, ಈರುಳ್ಳಿ ಹಾಗೆ ಸ್ವೀಟ್ ಕಾರ್ನು ಮತ್ತು ಚೀಸನ್ನು ಹಾಕ್ಕೊಳ್ತಿದ್ದೀನಿ. ವಿತೌಟ್ ಚೀಸನ್ನು ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ಈವ್ನಿಂಗ್ ಟೈಮಲ್ಲಿ ಈ ಥರ ಪಿಜ್ಜಾ ಮಾಡಿದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ಇದನ್ನು ನಾನು 15 ನಿಮಿಷ ಬಿಸಿ ಮಾಡಲಿಕ್ಕೆ ಇಟ್ಟಿದ್ನಲ್ಲ. ಇವಾಗ ಇದಕ್ಕೆ ನಾನು ಪಿಜ್ಜಾ ಪೀಸನ್ನ ಇಡ್ತಾಯಿದ್ದೀನಿ. ಒಂದು 15 ನಿಮಿಷ ಆದ ತಕ್ಷಣ ನಾನು ನೋಡ್ತಿದ್ದೀನಿ. ಆದರೆ ಅದನ್ನು ಇನ್ನೂ ಬೇಯಲಿಲ್ಲ. ನೋಡಿ, ಇನ್ನೂ ಬೇಯಲಿಲ್ಲ ಇದು. ಮತ್ತೊಂದು ಸ್ವಲ್ಪ ಒಂದು 10 ನಿಮಿಷ ಇಟ್ಟಿದ್ದೆ. ನಂತರ ಇದು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನೋಡಿ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿದೆ. ಎಲ್ಲ ಚೀಸ್ ಕೂಡ ಮೆಲ್ಟ್ ಆಗಿದೆ. ಮನೆ ತುಂಬ ಎಲ್ಲ ಘಮ ಘಮ ಅಂತ ಇತ್ತು ಪಿಜ್ಜಾದ್ದು. ನೋಡಿ, ಕಲರ್ಫುಲ್ಲಾಗಿ ನಮ್ಮ ಪಿಜ್ಜಾ ರೆಡಿಯಾಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.